ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಮ್ಮ ಜೋತಾವರ್ ಅಥವಾ ಮಲ್ಲಪ್ಪ ಜೋತಾವರ್. ಈಗ ಎಲ್ಲ ಕಡೆ ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಬಾಲ ಕಾರ್ಮಿಕ ಅಥವಾ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಎಲ್ಲ ಅಧಿಕಾರಿಗಳು ಆಚರಿಸ್ತಾ ಇದ್ದಾರೆ. ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದಾರೆ. ನಮ್ಮ ದೇಶದಿಂದ ಬಾಲ ಕಾರ್ಮಿಕತ್ವ ಹೋಗಬೇಕು, ಬಾಲ ಕಾರ್ಮಿಕರು ಕಲಿಬೇಕು, ಸಿಕ್ಕಂಗೆ ಕಲಿಬೇಕು. ಅವ್ರು ಮಾತಾಡೋದು ಕೇಳಿದರೆ ಸ್ವರ್ಗ ಭೂಮಿ ಮೇಲೆ ಬಂದಂಗೆ ಮಾತಾಡ್ತಾರೆ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಕ್ಕದಪ್ಪ ಅಂತ ಮಾತಾಡ್ತಾರೆ. ಎಲ್ಲ ಸಮಸ್ಯೆಗಳು ದೂರ ಆಗಿದಪ್ಪ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಬಾಲ ಕಾರ್ಮಿಕರು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇರಬಾರ್ದು, ಹಿಡಿಬೇಕು ಅವ್ರನ್ನ ಅಂತೇಳಿ. ಹೌದು, ನಿಜವಾಗಿಯೂ ಅದು ಆಗಲೇಬೇಕಂತ ಕೆಲಸ, ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆದರೆ ಬಾಲ ಕಾರ್ಮಿಕರು ಯಾಕಾದರೂ, ಯಾವ ಕಾರಣಕ್ಕಾದರೂ, ಏನು ಕಾರಣಕ್ಕಾದರೂ, ಅವ್ರ ಸಮಸ್ಯೆ ಏನು, ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನು, ಯಾಕಪ್ಪ ಒಬ್ಬ ತಂದೆ ತಾಯಿ, ಅದರಲ್ಲೂ ತಾಯಿ ತನ್ನ ಮಗನ್ನು ಒಬ್ಬ ಕಾರ್ಮಿಕನನ್ನಾಗಿ ಮಾಡೋದು ಅಥವಾ ಕೂಲಿಯನ್ನಾಗಿ ಮಾಡುವ ಹಂತಕ್ಕೆ ಬಂದಿರ್ತಾರೆ ಅಂದ್ರೆ ಯಾಕೆ? ಇದರ ಬಗ್ಗೆ ಯಾಕೆ ನಮ್ಮಲ್ಲಿ ಚಿಂತನೆ ಇಲ್ಲ ಅಂತ. ಬಾಲ ಕಾರ್ಮಿಕ ದಿನ ಬಂತು, ಫಂಕ್ಷನ್ ಮಾಡಿದರು. ಡೈರೆಕ್ಟರು ಅಥವಾ ತಹಸೀಲ್ದಾರು, ಡಿ.ಸಿ.ನೋ ಅಥವಾ ಹೆಡ್ ಆಫೀಸರ್ಸು, ಅದು ರಾಜಕಾರಿಗಳು ಮೈಕ್ ಹಿಡಿತಾರೆ, ಭಾಷಣ ಬಿಗಿತಾರೆ, ಮೈಕ್ ಹಿಡಿತಾರೆ, ಭಾಷಣ ಬಿಗಿತಾರೆ. ನಿಜವಾಗ್ಲೂ ಭಾಷಣ ಬಿಗಿದು ಒಳ್ಳೆಯದನ್ನೇ ಇಲ್ಲ ಅಂತಲ್ಲ, ಬೇಗ ಪ್ರಚಾರ ಆಗ್ಬೇಕಲ್ರಿ. ಈ ಬಾಲ ಕಾರ್ಮಿಕರು ನಮ್ಮಿಂದ ಈ ನಮ್ಮ ದೇಶದಿಂದ ನಿರ್ಮೂಲನೆ ಆಗಬೇಕು. ಅದು ನಿರ್ಮೂಲನೆ ಆಗಬೇಕಾದ್ರೆ ಏನು ಬೇಕು, ಅದ್ರ ಬಗ್ಗೆ ಯಾಕೆ ಚಿಂತನೆ ಆಗ್ತಾರೆ. ಸಮಸ್ಯೆ ಬಗ್ಗೆ ಭಾಳ ಮಾತಾಡ್ತೀವಿ ನಾವು. ಮುಂಜಾನೆ ಸಾಯಂಕಾಲ ಬರೀ ಮಾತಾಡೋದು, ಸಮಸ್ಯೆಗಳ ಬಗ್ಗೆ ಮಾತಾಡೋದು. ಪರಿಹಾರ ಇಲ್ಲರಿ, ಮತ್ತು ಸಂಜೆಗೆ ಅಲ್ಲೇ ಎಲ್ಲಿರ್ತೀವಿ ಅಲ್ಲೇ ಅಂತ. ಬಾಲ ಕಾರ್ಮಿಕ ಪದ್ಧತಿ ನಮ್ಮ ದೇಶ ನಿರ್ಮೂಲನೆ ಆಗಿ ಹೋಗ್ಬೇಕಾಗಿತ್ತು ಇವತ್ತಿಗೆ. ಅದು ಇರಬಾರದು, ತಂತನೇ ಇರಬಾರ್ದು. ನಾವು ಹೇಳೋ ಅವಶ್ಯಕತೆ ಇಲ್ಲ. ವಯಸ್ಸಕ್ಕಾಗಿ ಮೀಚು ಬರ್ತದೆ, ಮತ್ತೇನೋ ಬರ್ತದೆ, ದಾಡಿ ಬರ್ತವೆ, ಮತ್ತೇನೋ ಆಗ್ತಾವೆ. ಹಂಗೆ ಈ ದೇಶದಾಗ 75 ವರ್ಷದ ನಾವು ಸ್ವಂತ ತೊಗೊಂಡು ಇನ್ನೂ ಬಾಲ ಕಾರ್ಮಿಕ ಹೋಗ್ಬೇಕ್ರಿ, ಎಲ್ಲರೂ ಸ್ವಚ್ಛ ನೀರು ಬೇಕ್ರಿ, ಎಲ್ಲರಿಗೂ ಎಜುಕೇಷನ್ ಬೇಕ್ರಿ. ಅಲ್ಲೇ ಇವ್ರಿ ಯಾರಿಗೆ ಬೇಡ ಆಗ್ಯದ? ತಂದೆ ತಾಯಿ ಬೇಡ ಆಗ್ಯದೇನು ರೀ? ಯಾವ ತಾಯಿ ಯಾವ ತಂದೆ ತಮ್ಮ ಮಕ್ಳು ಕಡಿದು ಬೇಡ ಆಗೈತೆ ಹೇಳ್ರಿ? ಸಾಧ್ಯ ಇಲ್ಲ. ಎಲ್ಲರೂ ಮನುಷ್ಯಾಗ ಇರ್ತದೆ. ನಮ್ಮ ಮಗನ್ನ ನಾವು ಕಲಿಸ್ಬೇಕು, ಮಗಳನ್ನು ಕಲಿಸ್ಬೇಕು, ದೊಡ್ಡವರನ್ನಾಗಿ ಮಾಡಬೇಕು, ಅಧಿಕಾರಿನಾಗಿ ಮಾಡಬೇಕು, ದೊಡ್ಡ ವ್ಯಾಪಾರಿನಾಗಿ ಮಾಡಬೇಕು, ದೊಡ್ಡ ಪೊಲೀಸ್ನಾಗಿ ಮಾಡಬೇಕು. ಎಲ್ಲರಿಗೂ ಅದ ರೀ. ಕೇವಲ ಕಲ್ತಾರ ಮಕ್ಕಳಿಗೆ ಅಥವಾ ಶ್ರೀಮಂತರ ಮಕ್ಕಳಿಗೆ ಅದ ಅಥವಾ ರಾಜಕಾರಣಿಗಳ ಮಕ್ಕಳಿಗೆ ಅದ, ಮತ್ತು ಯಾರಿಗೂ ಒಬ್ಬ ಕಾರ್ಪೊರೇಟ್ ಮಕ್ಕಳಿಗೆ ಅಂತಾರೆ. ಎಲ್ಲ ಮಕ್ಕಳಿಗೂ ಅದ, ಎಲ್ಲ ತಂದೆ ತಾಯಿಗಳು ಅದ. ಆದರೆ ಅದನ್ನು ಮಾಡಿಸೋ ಶಕ್ತಿ ತಂದೆ ತಾಯಿಗಳಲ್ಲಿ ಇಲ್ಲರಿ. ಅದು ಸಾರಿಗೂ ಸಹಿತ ಕಳಿಸೋ ಸ್ಥಿತಿ ಅದಾರಪ್ಪ ಅಂದ್ರೆ ಅವ್ರನ್ನ ಯಾವ ಸ್ಥಿತಿ ಅಂದರೆ ಯಾವ ಮಟ್ಟದಲ್ಲಿ ಇದ್ದಾರೆ ಅನ್ನೋದನ್ನು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಅದರಲ್ಲೂ ನಮ್ಮ ಘನ ರಾಜಕೀಯ ವ್ಯಕ್ತಿಗಳು, ನಮ್ಮ ಘನ ಅಧಿಕಾರಿಗಳು, ಇವ್ರ ಘನ ಅಷ್ಟೇ ರೀ. ನಿಜವಾಗಿ ನೋವು ಆಗ್ತದೆ. ಬರೀ ಭಾಷಣ ಮಾಡಿ ಏನಾಗ್ತದೆ? ತಹಸೀಲ್ದಾರ್ ಆಫೀಸ್ನಾಗ, ಡಿ.ಸಿ ಆಫೀಸ್ನಾಗ, ಎಲ್ಲ ವೆಲ್ಫೇರ್ ಆಫೀಸ್ನಾಗ ಎಲ್ಲರೂ ಮಾತಾಡ್ತಾರೆ. ಹೋಗ್ಬೇಕ್ರಿ ಬಾಲ ಕಾರ್ಮಿಕ ಪದ್ಧತಿ, ಬಾಲ ಕಾರ್ಮಿಕ ಅವ್ರು ಶಿಕ್ಷೆ ಕೊಡ್ಬೇಕು. ಯಾರಿಗೆ ಶಿಕ್ಷೆ ಕೊಡೋರು? ಅವ್ರ ತಂದೆಗೆ. ಇದು ದೊಡ್ಡ ಪ್ರಶ್ನೆ. ಯಾವ ತಂದೆ ಯಾವ ತಾಯಿ ತಮ್ಮ ಮಕ್ಕಳು ಹಾದಿ ಬಿಡಲಿ, ವೇಶ್ಯಾವೃತ್ತಿಗಳಿರಲಿ ಹೆಣ್ಣುಮಕ್ಕಳು, ಅಥವಾ ಮಕ್ಕಳು ತೊಡಗು ಮಾಡಲಿ ಅಂತೇಳಿ, ಇನ್ನೊಬ್ಬ ಕಿಶೆ ಕತ್ತರಿಸಲು ಅಂತೇಳಿ, ಬಾಲಾಪರಾಧಿಗಳಾಗಲಿ ಅಂತೇಳಿ, ಬಾಲ ಕಾರ್ಮಿಕ ಆಗಲಿ ಅಂತೇಳಿ ಯಾರೂ ಬಯಸೋದಿಲ್ಲ. ಆದರೆ ಇವೆಲ್ಲ ಆಗ್ತಾಯಿದ್ರು. ಇದು ಕಾರಣದ ಒಂದು ಅರ್ಥ ವ್ಯವಸ್ಥೆ ನಮ್ಗೆ ಸರಿಯಿಲ್ಲ. ಎಲ್ಲರಿಗೂ ಉದ್ಯೋಗ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಇವತ್ತಿಗೂ 75 ವರ್ಷ ಮಾಡ್ತಾ ಇಲ್ಲ. ಈಗ ನಾವು ಬರೀ ಕೇಜ್ರಿವಾಲ್ ಪುಣ್ಯದಿಂದ ಗ್ಯಾರಂಟಿ ಬಂದು ನಿಂತಿದ್ದೀವಿ. ಬರೀ ಮ್ಯಾನಿಫೆಸ್ಟೋ ಘೋಷಣೆ ಮಾಡೋದ್ರಿ. ಉದ್ದಂಗೆ ಮ್ಯಾನಿಫೆಸ್ಟೋ ಘೋಷಣೆ ಮಾಡೋದು, ಎಲೆಕ್ಷನ್ದಾಗ ಆರಿಸಿ ಬರೋದು, 500, 1000, 2,000 ಹಂಚೋದು, ಸೆರೆ ಹಂಚೋದು, ಮೋಸ ಮಾಡೋದು ಜನರ. ಆಮೇಲೆ 45 ವರ್ಷ ಆರಾಮ್ ಎಲ್ಲಾದರೂ ಅನುದಾನ ಬಿಡ್ರಿ, ಅನುದಾನ ಕೊಡ್ರಿ, ರೋಡ್ ರಿಪೇರಿ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಆ ರೋಡ್ ನೋಡ್ರಿ ಹೆಂಗಿದಾವೆ ಇವತ್ತು, ಅಡ್ಡಾಡ್ಲಿಕ್ಕೆ ಆಗ್ತಾಯಿಲ್ಲ. ಇತ್ತೀಚೆಗೆ ಏನೋ ಒಂದು ಸ್ವಲ್ಪ ಸಿಮೆಂಟು ಗಾರೆ ಗೀರೆ ಹಾಕಿ ಮಾಡಿ ಅಂತ ಕೆಲವೊಂದು ರೋಡ್ ಗಟ್ಟಿ ಉಳಿದಾವೆ. ಅದು ಎಲ್ಲ ಕಡೆ ಏನು ಸಾಧ್ಯ ಅದಾವೆ? ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳ ಮುಂದೆ, ಅಥವಾ ರಾಜಕಾರಣಿಗಳ ಮನೆ ಮುಂದೆ, ಅಥವಾ ಊರುಗಳಲ್ಲಿ, ಪಟ್ಟಣಗಳು ಸ್ವಲ್ಪ ರಸ್ತೆಗಳಿದ್ದಾವೆ. ಅನೇಕ ಪಟ್ಟಣಗಳು ಇವತ್ತಿಗೂ ಸಹಿತ ನಾವು ನೀರಿನಿಂದ ಆವೃತ್ತಾಗೋದು ನೋಡ್ತಾ ಇದ್ವಿ. ಬೆಂಗಳೂರು ಇವತ್ತುಗಳು ದೂರದ ಬೆಳೆದು ನಿಂತದ. ಎಷ್ಟೋ ಕಡೆ ಮಳೆ ಬಂದಪ್ಪ ಅಂದ್ರೆ ನಡು ನೀರಾಗಿ ಮನೆ ಇರ್ತದೆ. ದಿಲ್ಲಿಯಲ್ಲಿ ಸಹಿತ ನೋಡಿದ್ರೆ ನೀವು ಯಮುನಾ ನದಿ ಬರ್ತಂದ್ರೆ ದಿಲ್ಲಿ ಅರ್ಧ ಹೊರ್ಕೊಂಡು ಹೋಗಿರ್ತದೆ, ಹೊಂಚು ಹೋಗಿರ್ತದೆ. ಅಲ್ಲಿ ಬಡತನ, ಅಲ್ಲಿ ಸ್ಥಿತಿ, ಅಲ್ಲಿ ರೋಗ ರುಜಿನ ನೋಡಿದಾಗ ಇದು ನಮ್ಮ ದೇಶನ ಯಾಕಾಯ್ತು? ಇದಕ್ಕೆಲ್ಲ ಆಗಿದ್ದ ಕಾರಣ ನೀವು ರಾಜಕಾರಣಿಗಳು, ಜೊತೆಗೆ ನಾವು ಜಾಗೃತಿ ಇಲ್ಲಂತ ಮತದಾರರು.